ನಮಸ್ಕಾರ. ನಾನು ಶ್ರೀನಗರ ಗಿಟ್ಟಿ. ಸಂಜು ವಿಜ್ಗಿತ ಪಾರ್ಟ್ 2 ಇದೆ 10. ಇನ್ನು ಕೇವಲ 3 ದಿನಗಳ ಕಾಲಾವಕಾಶ ಇದೆ. ಜನವರಿ 10ಕ್ಕೆ ಸಿನಿಮಾ ಬಿಡುಗಡೆ ಆಗ್ತದೆ. ಮೆಜೆಸ್ಟಿಕ್ನಲ್ಲಿ ಅನುಪಮ ಥಿಯೇಟ್ರು. ಉಳಿದಂತೆ ಹೆಚ್ಚು ಕಡಿಮೆ ಒಂದು 200ಕ್ಕೂ ಹೆಚ್ಚು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತದೆ. ನಿರ್ದೇಶಕ ನಾಗಶೇಖರ್, ನಮ್ಮ ಕ್ಯಾಮ್ರಾಮನ್ ಸತ್ಯ ಹೆಗಡೆ, ನಾಯಕಿಯಾಗಿ ರಚಿತಾ ರಾಮ್ ಇದ್ದಾರೆ, ಸಂಪತ್ ಇದ್ದಾರೆ, ರಂಗಾಯಣ ರಘುವರ್ ಇದ್ದಾರೆ, ತಬಲಾ ನಾಣಿ ಇದ್ದಾರೆ, ಸಾಧು ಕೋಕಿಲ ಇದ್ದಾರೆ, ವಿನೋದ್ ಗೊಬ್ಬರಗಾಲ ಇದ್ದಾರೆ, ಜಯಶ್ರೀ ಯಸ್ರಾಜ್ ಅವರು ಇದ್ದಾರೆ. ಎಲ್ಲ ತಾರಾಗಣದಲ್ಲಿ ತುಂಬ ಒಂದು ಅದ್ಭುತವಾದ ಪ್ರೇಮಕಥೆಯನ್ನು ಗೆಳೆಯ ನಾಗಶೇಖರ್ ಮತ್ತು ಸ್ನೇಹಿತ ಚಕ್ರವರ್ತಿ ಚಂದ್ರಚೂಡ್ ಇಬ್ಬರು ಸೇರ್ಕೊಂಡು ಬರ್ತಿದ್ದಾರೆ. ಚಂದ್ರಚೂಡ್ ಅವರ ಸಂಭಾಷಣೆ ಸಿನಿಮಾದಲ್ಲಿದೆ. ಶ್ರೀಧರ್ ಸಂಭ್ರಮ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ಶ್ರೀಧರ್ ಅವರು ಒಟ್ಟು 5 ಹಾಡುಗಳನ್ನ ಇಲ್ಲಿ ಸಂಯೋಜನೆ ಮಾಡಿದ್ದಾರೆ. ಈಗಾಗಲೇ 3 ಹಾಡುಗಳನ್ನ ನೀವು ಕೇಳಿದ್ದೀರಾ. 3 ಹಾಡುಗಳು ಬಿಡುಗಡೆ ಆಗಿದೆ. ಇನ್ನುಳಿದಂತೆ ಇನ್ನು 3 ಹಾಡುಗಳಿದೆ. ಒಂದು ಹಾಡು ನಾವು ಒಂದು ಭಾವಗೀತೆಯನ್ನು ಇಲ್ಲಿ ಬಳಸಿದ್ದೀವಿ. ಲಕ್ಷ್ಮೀನಾರಾಯಣ ಭಟ್ರ ನನ್ನ ಇನಿಯನ ನೆಲೆಯ ಬಲ್ಲೆ ಏನು, ಅದನ್ನು ಮೂಲವಾಗಿ ಅಶ್ವಥ್ ಅವರು ಕಂಪೋಸ್ ಮಾಡಿದರು. ಮತ್ತೆ ಅದಕ್ಕೊಂದು ಸ್ವಲ್ಪ ಮತ್ತೆ ಇವತ್ತಿನ ಕಾಲಘಟ್ಟಕ್ಕೆ ಏನು ಬೇಕೋ ಹಾಗೆ ಒಂದು ಸ್ವಲ್ಪ ಸಂಗೀತ ಬದಲಾವಣೆ ಮಾಡಿ ನಮ್ಮ ನಂದಿತಾ ಅವರು ಆ ಸಾಂಗ್ನ ಹಾಡಿದ್ದಾರೆ. ಸೋನು ನಿಗಮ್, ನಮ್ಮ ಸಂಗೀತ ರವೀಂದ್ರ, ಜಾಸಿ ಗಿಫ್ಟ್, ಮಂಗ್ಲಿ ಅವರು ಉಳಿದ ಹಾಡುಗಳನ್ನ ಹಾಡಿದ್ದಾರೆ. ಸಿನಿಮಾದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಆಗಿ ರಾಗಿಣಿ ಮತ್ತು ನಮ್ಮ ಚೇತನ್ ಚಂದ್ರ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ಜನವರಿ 10ಕ್ಕೆ ಬಿಡುಗಡೆ ಆಗ್ತಿದೆ. ನೋಡಿ ಸಂಭ್ರಮಿಸಿ. ಥ್ಯಾಂಕ್ ಯು. ತುಂಬ ಅದ್ಭುತವಾದ ಪ್ರೇಮಕತೆ. 10 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಗಂಡು ಹೆಣ್ಣು ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿದ್ದರೆ ಯಾವುದನ್ನು ಬೇಕಾದ್ರೂ ಸಾಧಿಸ್ಬೋದು. ಮತ್ತು ಮನಸ್ಥಿತಿಗಳನ್ನ ಚೆನ್ನಾಗಿಟ್ಟುಕೊಂಡ್ರೆ ಯಾವುದೂ ಅಸಾಧ್ಯ ಅನ್ನೋದು ಇಲ್ಲ ಅನ್ನೋ ಒಂದು ವಿಚಾರ ಹೇಳಿ. ಈ ಸಂಜು ಸೂಪರ್ ಡೂಪರ್ ಹಿಟ್ ಆಯ್ತು ಸಿನಿಮಾ, ಅದಕ್ಕೂ ಇದಕ್ಕೆ ಯಾವ್ದಾದ್ರು ಸಂಬಂಧವಿದೆಯಾ? ಸಂಜು ಗೀತಾ 1ಕ್ಕೂ ಸಂಜು ಗೀತಾ 2ಕ್ಕೂ ಇರೋ ಒಂದೇ ಒಂದು ಸಾಮ್ಯತೆ ಏನಂದ್ರೆ ಅದು ಕೂಡ ಒಂದು ಇಂಟೆನ್ಸ್ ಲವ್ ಸ್ಟೋರಿ, ಇದು ಕೂಡ ಒಂದು ಇಂಟೆನ್ಸ್ ಲವ್ ಸ್ಟೋರಿ. ಈ ಚಿತ್ರದ ಸಂಗೀತ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲಾ ಕಡೆ ಹಾಡುಗಳು ಹಿಪ್ಪಾಗಿದೆ, ಸೊಗಸಾಗಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಂಗೀತ ನಮ್ಮ ಶ್ರೀಧರ್ ಸಂಭ್ರಮ್ ಅವರು ತುಂಬ ಅದ್ಭುತವಾದ ಸಂಗೀತ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಹಾಡುಗಳನ್ನು 5 ಹಾಡುಗಳನ್ನ ನಮ್ಮ ಪ್ರೀತಿಯ ಕವಿರಾಜ್, ಸರಸ್ವತಿ ಪುತ್ರರೇ ಅಂತ ಕರಿಬೇಕು ಅವ್ರನ್ನ, 5 ಹಾಡುಗಳನ್ನ ಸಂಜು 1ನಲ್ಲೂ ಅವರೇ ಸಂಪೂರ್ಣವಾಗಿ ಬರೆದಿದ್ರು, ಸಂಜು 2ನಲ್ಲೂ ಅವರೇ ಸಂಪೂರ್ಣವಾಗಿ ಬರೆದಿದ್ದಾರೆ. ಹಾಡುಗಳನ್ನ ಕೇಳಿದರೆ 100% ಎಲ್ಲರೂ ಕೇಳಿದವರೆಲ್ಲ ಒಂದೇ ಮಾತಾಡ್ತಾ ಇರೋದು ತುಂಬ ಅದ್ಭುತವಾಗಿದೆ ಹಾಡುಗಳು ಅಂತ. ಸಿನಿಮಾ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೋಡಿ ಸುಮ್ಮನಾಗಬೇಡಿ, 4 ಜನಕ್ಕೆ ಹೇಳಿ, ಅವ್ರನ್ನೂ ಥಿಯೇಟರ್ ಕಡೆ ಕಳಿಸಿ. ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಹಾಡುಗಳಲ್ಲಿ. ನನ್ನ ಮತ್ತು ರಚಿತಾ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಅಂತ ನೋಡಿದವ್ರೆಲ್ಲ ತುಂಬ ಜನ ಹೇಳಿದ್ದಾರೆ. ರಚಿತಾ ಈಸ್ ಎ ವಂಡರ್ಫುಲ್ ಆ್ಯಕ್ಟ್ರೆಸ್. ಸಿನಿಮಾದಲ್ಲಿ ಸುಮಾರು ವಿಷಯಗಳಲ್ಲಿ ಮನಸ್ಸಿಗೆ ತಾಕೋ ರೀತಿ ರಚಿತಾ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಸಂಪತ್ ಅವ್ರ ಬಗ್ಗೆ, ರಘುವಣ್ಣನ ಬಗ್ಗೆ, ನಾಣಿ ಅಣ್ಣನ ಬಗ್ಗೆ, ಸಾಧು ಸರ್ ಬಗ್ಗೆ ನಾವೇನು ಹೇಳೋ ಆಗಿಲ್ಲ, ನಿಮಗೆ ಗೊತ್ತು. ಅದರಲ್ಲೂ ಇದರಲ್ಲಿ ನಾಣಿ ಅವರು ಎಲ್ಲ ಪಾತ್ರಗಳಿಗಿಂತ ತುಂಬ ವಿಭಿನ್ನವಾಗಿ ಕಾಣ್ತಾರೆ. ಬೀಯಿಂಗ್ ಎ ಕಮಿಡಿಯನ್ ಅವರು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಹೋಗ್ತಾರೆ. ನಿರ್ಮಾಪಕರು ಈ ಫೀಲ್ಡ್ ಸಂಬಂಧ ಇಲ್ಲ, ಅವ್ರದ್ದು ಬೇರೆ ಫೀಲ್ಡ್ ಇರೋದು. ಅವರು ನಿಮ್ಮನ್ನ ಎಲ್ಲ ಒಂದು ಇದನ್ನ ಸಂಜು ಬಿಟ್ಟು ಮೊದಲ ಚಿತ್ರ ಸಕ್ಸಸ್ಫುಲ್ ನೋಡಿ 2ನೇ ಚಿತ್ರ ಮಾಡಲಿಕ್ಕೆ ಬಂಡವಾಳ ಬಂದಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ನನ್ನ ನಿರ್ಮಾಪಕರು ಛಲವಾದಿ ಕುಮಾರ್ ಅವರು ನನಗೊಂದು 8-10 ವರ್ಷಗಳಿಂದ ಪರಿಚಯ. ನಾಗಶೇಖರ್ ಮತ್ತು ಕುಮಾರ್ ಇಬ್ಬರು ಅವರು ಇಂಜಿನಿಯರಿಂಗ್ ಬ್ಯಾಚ್ಮೇಟ್ಸ್. ಅವರೊಂದು 30-32 ವರ್ಷದ ಗೆಳೆಯರು. ಈ ಕತೆ ಬಗ್ಗೆ ನಾವು ಮಾತಾಡ್ತಿದ್ದಾಗ ಕುಮಾರ್ ಅವ್ರ ತಲೆ ಒಂದು ಕತೆ ಇತ್ತು, ಆ ಕತೆ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು. ನಾಗಶೇಖರ್ ಕುಮಾರ್ ಫಸ್ಟ್ ಈ ಸಿನಿಮಾ ಮಾಡೋಣ, ಇದರ ನಂತರ ಅದು ಮಾಡೋಣ ಅಂತ ಹೇಳಿ ಈಗ ಸಂಜು ನಂತರ ಮತ್ತೆ ಮೋಸ್ಟ್ಲಿ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಆ ಸಿನಿಮಾ ಶುರು ಮಾಡ್ತೀವಿ. 100% ಬನ್ನಿ. ನಿಮ್ಮ ಹಣ ಮತ್ತು ಸಮಯ ಎರಡರ ಮೌಲ್ಯ ನಮಗೆ ಗೊತ್ತಿದೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಬೇಸರ ಮಾಡಲ್ಲ. ನಿಮ್ಗೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಕೊಟ್ಟು ಕಳಿಸ್ತೀವಿ. ಥ್ಯಾಂಕ್ ಯು.